ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕುಮಿನ್ ಕಿಚನ್. ಬರ್ರಿ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ನಾನು ನಿನ್ನೆ ಬಿಟ್ಟಿದ್ದೆಲ್ರಿಪ್ಪ ವಿಡಿಯೋ. ಅದಕ್ಕೆ ಒಂದು ಸ್ವಲ್ಪ ಜನ ಎಲ್ಲರೂ ಕಮೆಂಟ್ ಮಾಡಿದಾರೆ, ನಿಮಗೆ ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ, ಆಮೇಲೆ ನೀವು ವಿಡಿಯೋ ನೋಡಿಕೊಂಡು ಮಾಡಿರಿ, ಆಮೇಲೆ ಯೂಟ್ಯೂಬ್ದಾಗ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ತೋರಿಸ್ರಿ, ಆಮೇಲೆ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ನೀವು ಮೇಕಪ್ ಮಾಡ್ಕೊಂಡಿದ್ದಕ್ಕೆ ಅಂತಂದ್ರೆ. ಆದ್ರೆ ನಮ್ದು ಏನೈತೆ ಅಂದ್ರಪ್ಪ ಅಂತಂದ್ರೆ, ನಾವು ಮೇಕಪ್ ಮಾಡ್ಕೊಳ್ಳಲ್ಲ ರೀ ಜಾಸ್ತಿ. ನಮ್ಗೆ ಏನಾದರೂ ಫಂಕ್ಷನ್ ಇತ್ತು ಅಂದ್ರೆ, ಹಬ್ಬ ಐತಂದ್ರೆ ನಮಗೇನು ಸಿಕ್ತೈತ್ರಿಪ್ಪ ಪೇರನ್ಲಲ್ಲಿ. ಆಮೇಲೆ ಈಗೀಗ ತರಿಸಿದ್ದೆ ರೀ ನಾನು, ಅದು ಸಿ ಕ್ರೀಮ್ ಅಂತ ಹೇಳಿತ್ತಂದ್ರೆ ನಾವು ಅದು ಏನು ಯೂಸನ್ನು ಮಾಡ್ತಿದ್ದಿಲ್ಲ ರೀ. ಯೂಸ್ ಅಂತಂದ್ರೆ ಇದು ರೀ ಫೇರನ್ಲಲ್ಲಿ ಒಂದೇ ಇರ್ತಾ ಪೌಡ್ರೂ ಹಚ್ಕೊತಿದ್ರಿ, ಇಲ್ಲದಂದ್ರೆ ಇಲ್ಲ ರೀ. ನಮಗೆ ಅದ್ರ ಬಗ್ಗೆ ಯಾವಾಗ ಗೊತ್ತಾಗ್ಬೇಕ್ರಿಪ್ಪ, ಹಚ್ಕೊಳ್ಳೋರಿಗೇನ ಗೊತ್ತಾಕೈತಿ ರೀ. ಅದು ನಮಗೇನು ಗೊತ್ತಾಗಲ್ಲ ರೀ. ನೀವು ಹೇಳಿದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ರೀ, ಎಲ್ಲ ಒಳ್ಳೇದಕ್ಕೆ ಹೇಳ್ತೀರಲ್ಲ ರೀ. ಹಾಗಾಗಿ ಅದೈತೆ ರೀ, ಇದ್ದಿದ್ರೊಳಗೆ ಒಂದು ಸ್ವಲ್ಪ ಹಚ್ಕೊಂಡು ಇದು ಮಾಡ್ತೀವಿ ರೀ ನಾವು. ಹಾಗಾಗಿ ನನಗೇನು ಬೇಜಾರಿಲ್ಲ ರೀ. ಎಲ್ಲರೂ ಚಲೋ ಕಮೆಂಟ್ ಮಾಡಿದ್ರಿ, ನನಗೆ ಒಳ್ಳೆ ಸಪೋರ್ಟ್ ಮಾಡಾಯ್ತೀರಿ. ನಾನು ಅದ್ರ ಬಗ್ಗೆ ಹೇಳ್ಕೊಂಡು ಕುಂತಾರಲ್ಲ ರೀ. ನನಗೆ ಅದ್ರ ಬಗ್ಗೆ ಕಮೆಂಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಇಷ್ಟನೂ ಆಗಲ್ಲ ರೀ. ಇರಲಿ ಬಿಡ, ಅವ್ರವ್ರ ಒಪಿನಿಯನ್ ಅವ್ರವ್ರು ತಿಳಿಸ್ತಾರೆ. ಹಾಗಾಗಿ ನಮ್ದು ಏನೈತಿ ನಾವು ಹೇಳ್ತೀವಲ್ಲ ರೀ, ಅದು ಕೇಳ್ತಿರಲ್ಲ ರೀ. ಅದು ಒಂದು ಚಲೋ ಅನ್ನಿಸ್ತೈತ್ರಿ. ಆಮೇಲೆ ಇವತ್ತು ನಾನು ಒಂದು ಸ್ಪೆಷಲ್ ವಿಡಿಯೋ ತೊಗೊಂಬಂದೀನಿ ರೀ. ಐಲೈನರ್, ಒಬ್ಬೊಬ್ಬರಿಗೆ ಐಲೈನರ್ ಹಚ್ಕೊಳ್ಳೋದು ತುಂಬ ಅಂದ್ರೆ ತುಂಬಾ ಕಷ್ಟ ಆಕಿತ್ರಿಪ್ಪ. ಕೈಯೆಲ್ಲ ಶೇಕ್ ಆಗ್ತಾವು, ಆಮೇಲೆ ಕೈ ನಡ್ಗಕ್ಕೆ ಸ್ಟಾರ್ಟ್ ಆಕವು. ಕರೆಕ್ಟ್ ಒಂದು ಲೆವೆಲ್ ನಿಂತ್ರ ಐಲೈನರ್ ನಮಗೆ ಹಚ್ಕೊಳ್ಳೋಕೆ ಬರೋಂಗಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ಬರು ಇಲ್ಲಿ ಟೇಪ್ ಹಚ್ಕೊಂಡು ಆಮೇಲೆ ಹಚ್ಕೊಳ್ಳೋಂಗೆ ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರು ಈ ರೀತಿ ಕಾರ್ಡ್ ಇಟ್ಕೊಂಡು ಇಲ್ಲಿ ಹಿಂಗೆ ಈ ರೀತಿ ಹಚ್ಕೊಳ್ಳೋದು ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟು ಕೈಲಿಂತ್ರನ ಕಣ್ ಓಪನ್ ಮಾಡಿನ ಯಾವ ರೀತಿ ಈಸಿಯಾಗಿ ಐಲೈನರ್ನ ಹಚ್ಕೋಬೇಕು ಅಂಥೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡತ್ತೀನಿ ರೀ. ನಾನು ಇಲ್ಲಿ ಐಲೈನರ್ ತೊಗೊಂಡಿದ್ದೀನಿ ರೀ. ನೀವು ಬೇಕಂದ್ರೆ ನಾನು ಹಂಗೆ ಸಿಂಪಲ್ಲಾಗಿ ತೋರ್ಸಾತೀನಿ ರೀ. ನಿಮಗೆ ಬೇಕಂತಂದ್ರೆ ನೀವು ರೆಡಿ ಇದೆಲ್ಲ ಆಗಿ ಐ ಮೇಕಪ್ ಎಲ್ಲ ಮಾಡ್ಕೋಬೇಕು ರೀ. ಫಸ್ಟಿಗೆ ನೀವು ಐಲೈನರ್ ಹಚ್ಕೊಳಕ್ಕೆ ಹೋಗಬೇಡ. ಫಸ್ಟಿಗೆ ನಿಮ್ಮ ಕಣ್ಣಿಗೆ ಏನೇನಾದರೂ ಐ ಶ್ಯಾಡೋ, ಆಮೇಲೆ ಅದು ಕ್ರೀಮ್ ಹಚ್ಕೊತಾರಲ್ಲ ರೀ, ಅದೆಲ್ಲ ನೀವು ಹಚ್ಕೊಂಡಿದ ಮೇಲೆ ನೀವು ಐಲೈನರ್ನ ಯೂಸ್ ಮಾಡ್ಬೇಕು. ಐಲೈನರ್ ಯೂಸ್ ಮಾಡಬೇಕಾದ್ರೆ ನೀವು ಫಸ್ಟಿಗೆ ಡಾರ್ಕಾಗಿ ತೊಗೋಬಾರ್ದ್ರಿ. ಇದು ಸಣ್ಣದ ಬಾಟಲ್ ನೇಲ್ ಪಾಲಿಶ್ ಗತನೂ ಬರ್ತೈತೆ ರೀ. ಅದು ಭಾಳ ಇದಾಕೈತ್ರಿ, ಅನ್ಕಂಫರ್ಟಬಲ್ ಆಕೈತ್ರಿ ಅದು ಹಚ್ಕೊಳಕ್ಕೆ. ಹಾಗಾಗಿ ಇಲ್ಲಿ ದೊಡ್ಡದು ಐಲೈನರ್ ಬಾಟಲ್ ಐತ್ರಿ. ಇದು ವಾಟರ್ ಪ್ರೂಫ್ ಅಲ್ಲ ರೀ, ಒಬ್ಬರ ಕಡೆ ವಾಟರ್ ಪ್ರೂಫ್ ಇರ್ತೈತೆ ನೋಡಿರಿ. ಈ ರೀತಿ ಓಪನ್ ಮಾಡಿ ಈ ರೀತಿ ಮಾಡ್ಕೋಬೇಕ್ರಿ. ಅಂದ್ರೆ ದಪ್ಪ ಇರಬಾರ್ದು. ನಿಮಗೆ ದಪ್ಪ ಬೇಕಂದ್ರೆ ದಪ್ಪನೂ ಹಚ್ಕೋರಿ. ಅದು ಈ ರೀತಿ ಎಲ್ಲ ನಾವು ತಗೋಬೇಕ್ರಿ. ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ಇರ್ತೈತಲ್ಲ ರೀ, ತಡ್ರಿ. ಇವಾಗ ನಮಗೆ ಯಾವ ಶೇಪ್ ಬೇಕಲ್ಲ ರೀ, ನೀವು ಕನ್ನಡಿ ಸ್ವಲ್ಪ ಮುಂದೆನೇ ಇಟ್ಕೋಬೇಕ್ರಿ. ಅಂದ್ರೆ ಅದು ಕರೆಕ್ಟಾಗಿ ನಿಮಗೆ ಒಂದು ಇದ್ರೊಳಗೆ ಸಿಗ್ತೈತ್ರಿ. ಹಾಗಾಗಿ ಫಸ್ಟಿಗೆ ನಾನಿಲ್ಲಿ ಹಚ್ಕೊತೇನೆ ನೋಡಿರಿ. ನಾನಿಲ್ಲ ಫಸ್ಟಿಗೆ ಒಂದೊಂದು ಸಣ್ಣ ಡಾಟ್ ಇಟ್ಕೊಂಡು ಹೋಗ್ತೇನೆ ರೀ. ನೀವು ಕಣ್ಣು ಓಪನನ್ನು ಇಟ್ಕೋಬೇಕ್ರಿ. ಆಮೇಲೆ ನೀವು ಜಾಸ್ತಿ ಐಲೈನರ್ ತೊಗೋಬಾರ್ದ್ರಿ, ಯಾಕಂತಂದ್ರೆ ಮೇಲೆ ಕೆಳಗೆ ಹತ್ತು ಬಿಡ್ತೈತೆ ಇದು. ಹಾಗಾಗಿ ನೀವು ಕರೆಕ್ಟ್ ರೆಪ್ಪಿ ಮೇಲೆನ ಹಚ್ಕೋರಿ ಐಲೈನರ್. ಸಿಂಪಲ್ಲಾಗಿ ಲೈಟಾಗಿ ನಾನು ಹಚ್ಕೊಳತ್ತೀನಿ ರೀ. ನಿಮಗೆ ಮೇಲೆ ಹತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಇಲ್ತಂದ್ರೆ ವೇಲ್ ತೊಗೊಂಡು ಈ ರೀತಿ ಸ್ವಲ್ಪ ನೀರು ಹಚ್ಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಈ ರೀತಿ ಮಾಡ್ಕೊಂಬಿಡ್ರಿ. ಅದು ಹೋಗ್ತೈತಿ ಇಷ್ಟ ರೀ. ಇವಾಗ ಇದೊಂದು ಕಣ್ಣಿಗೆ ನಾನು ಅಪ್ಲೈ ಮಾಡಿ ತೋರಿಸ್ತೇನೆ ನೋಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ನಾನು ಐಲೈನರ್ನ ಹಚ್ಕೊಂಡಿದ್ದೀನಿ ಅಂತಂದು ಈ ರೀತಿ ಸಿಂಪಲ್ಲಾಗಿ ನೀವು ಐಲೈನರ್ನ ಹಚ್ಕೋಬೋದು ರೀ. ಆಮೇಲೆ ಇದಕ್ಕೆ ಕರೆಕ್ಟ್ ಆದಂಥ ನಾನು ಕಾಜಲ್ನ ಹಚ್ಕೊತೀನಿ ನೋಡಿರಿ. ನೀವು ಕಾಡಿಗೆ ಹಚ್ಕೊಳ್ಬೇಕಾದ್ರೂ ಇಷ್ಟು ಉದ್ದಂದ ಕಡ್ಡಿ ತೊಗೋಬಾರ್ದ್ರಿ, ಲೈಟಾಗಿ ಸಿಂಪಲಾಗಿ ತೊಗೋಬೇಕ್ರಿ. ಇಷ್ಟ ಸಣ್ಣದಂದ್ರೆ ಸಣ್ಣ ತುದ್ದಿ ತೊಗೋಬೇಕ್ರಿ. ಇದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಂದ್ರೂ ನೀವು ತೊಗೋಬೋದು ರೀ. ತೊಗೊಂಡು ಇವಾಗ ಏನು ಮಾಡೋದಪ್ಪ ಅಂತಂದ್ರೆ, ಈ ರೀತಿ ಕಾಡಿಗೆನ ಹಚ್ಕೊಳ್ಳೋಣ್ರಿ ಇದು ಕಣ್ಣಿಗೂ. ಇಲ್ಲಿ ನೋಡ್ರಿ, ಯಾವ ರೀತಿ ನಾನು ಐಲೈನರ್ನ
ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತಂದು ನೀವು ನೋಡ್ಬೋದು ರೀ ಇಲ್ಲಿ ಇದೆ. ನೀವು ಈ ರೀತಿ ಐಲೈನರ್ನ ಅಪ್ಲೈ ಮಾಡ್ಕೊರಿ ಈಸಿಯಾಗಿ, ಮಸ್ತ್ ಆಕೈತೆ ರೀ. ಐಲೈನರ್ ನಾನು ಫಸ್ಟಿಗೆ ಭಾಳ ಯೂಸ್ ಮಾಡ್ತಿದ್ದೆ ರೀ, ಹಾಗಾಗಿ ಇವಾಗ ನಡಕ್ಕೆ ಒಂದು 5-6 ತಿಂಗಳಾತ್ರಿ ನಾನು ಐಲೈನರ್ ಯೂಸ್ ಮಾಡೋದು ಬಿಟ್ಟು. ಯಾಕಪ್ಪ ಅಂತಂದ್ರೆ ನನಗದು ಗಡ್ಬಡ್ದೊಳಗೆ ಹಂಗೆ ಕಾಡಿಗೆ ಬಂದು ಹಚ್ಕೊಂಡು ಹೋಗ್ಬಿಡ್ತಿದ್ದೆ ರೀ. ಹಾಗಾಗಿ ಇವಾಗ ನಾನು ನನಗೆ ಐಲೈನರ್ ಹಚ್ಕೊಳ್ಳೋದಂದ್ರೆ ಭಾಳ ಇಷ್ಟ ರೀ ನನಗೆ. ನಾನು ಕಾಡಿಗೆ ಹಚ್ಕೊತಿದ್ದೆ ಫಸ್ಟ್, ಜಾಸ್ತಿ ಇಲ್ಲ, ಬರೀ ಐಲೈನರ್ ಅಷ್ಟು ಹಚ್ಕೊತಿದ್ದೆ ರೀ. ನೀವು ಕಾಡಿಗೆ ಬಿಟ್ಟು ಐಲೈನರ್ ಒಂದನ್ನು ಯೂಸ್ ಮಾಡಿ ನೋಡಿರಿ, ಅದು ಮಸ್ತ್ ಆಕೈತಿ, ಸೂಪರ್ ಆಕೈತೆ ರೀ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ನಾನು ಇದು ಐಲೈನರ್ ನೀವು ವಾಟರ್ ಪ್ರೂಫನ್ನು ಯೂಸ್ ಮಾಡಿರಿಪ್ಪ. ಸ್ವಲ್ಪ ಬೆವ್ರಿಗೆ ಇಳಿದಪ್ಪ ಅಂತಂದ್ರೆ ನಮ್ಮದೆಲ್ಲ ಕಣ್ಣೆಲ್ಲ ಹಾಳಾಗಿಬಿಡ್ತೈತೆ ರೀ, ಹಾಗಾಗಿ ಮೇಕಪ್ ಎಲ್ಲ ಹಾಳಾಗಿಬಿಡ್ತೈತಿ. ಹಾಗಾಗಿ ನೀವು ವಾಟರ್ ಪ್ರೂಫನ್ನು ಐಲೈನರ್ ಯೂಸ್ ಮಾಡಿರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.